ಇದೇ ನಂಗೆ ನಿಮ್ಮಲ್ಲಿ ಇಷ್ಟ ಆಗಲ್ಲ. ಮಾತ್ಗೂ ಅದಕ್ಕೆ ಅಂತಿರ್ತೀರಾ. ಅಷ್ಟಕ್ಕೂ ಗಂಡ ಹೆಂಡತಿ ಮಧ್ಯೆ ಅಪ್ಪ ಅಮ್ಮನೇ ಬರಬಾರ್ದು ಗೊತ್ತಾ? ಅದರಲ್ಲಿ ಅದಕ್ಕೆ ಅನ್ನೋಳು ಯಾವಳು? ಪ್ರಶ್ನೆಗೆ ಒಂದು ಕಾರಣ ಇದ್ರೆ ನನ್ನ ಉತ್ತರಕ್ಕೆ 100 ಕಾರಣ ಇದೆ. ಇದೇ ಕೊನೆ. ಇನ್ನೊಂದು ಸಲ ನನ್ನ ಅತ್ತಿಗೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅವ್ರು ಹಾಕೋ ಗೆರೆನ ನಾನು ಯಾವತ್ತೂ ದಾಟಲ್ಲ. ನೆನಪಲ್ಲಿರಲಿ. ಸಹನೆಗೆ ಸಮಯನೂ ತಲೆಬಾಗುತ್ತೆ, ಪ್ರಯತ್ನಕ್ಕೆ ಪರಿಸ್ಥಿತಿನೂ ಸೋಲತ್ತೆ. ಇವತ್ತಲ್ಲ ನಾಳೆ ನಮ್ಮಿಬ್ರು ಮಧ್ಯೆ ಇರೋ ನಿಮ್ಮ ಮಧ್ಯೆ ಅನ್ನೋ ಗೆರೆನ ಅಳಿಸಿ ನಿಮ್ಮನ್ನ ನನ್ನ ಗಂಡ ಮಾಡ್ಕೋತೀನಿ. ಏನ್ ಹೇಳೋ? ಸಂದೀಪ, ಇನ್ಮೇಲಾದ್ರೂ ದೊಡ್ಡವ್ರ ಸಹವಾಸಕ್ಕೆ ಹೋಗ್ಬೇಡ ಅಂತ ಹೇಳು ನಿನ್ ಸ್ನೇಹಿತಂಗೆ. ಸರಿ ಜಯರಮಣ. ಸರ್ ಹೋಗೋಣ. ಹಾ ಸಂದೀಪ, ಇಲ್ಲಿ ಯಾವ ಆಟೋ ಸಿಗಲ್ಲ ಅಂತ ಹೇಳೋ ಸಾಹೇಬ್ರಿಗೆ. ಹಾಗಾದ್ರೇನು, ನಾವು ನಡ್ಕೊಂಡು ಸ್ಟೇಷನ್ಗೆ ಹೋಗ್ಬೇಕಾ? ಕಲ್ಲು ಬಂಡೆ ಥರ ಮಗ ಇಲ್ಲೇ ನಿಂತಿರ್ಬೇಕಾದ್ರೆ ನಡ್ಕೊಂಡು ಯಾಕೆ ಹೋಗ್ಬೇಕು? ಸಂದೀಪ, ಅವ್ರನ್ನ ನಿನ್ನ ಗಾಡೀಲಿ ಹತ್ತಿಸ್ಕೋ, ಸಾಹೇಬ್ರು ನನ್ನ ಗಾಡೀಲಿ ಹತ್ಕೊಳ್ಳಿ. ಏನು ಬೇಕಾಗಿಲ್ಲ, ನಾವು ಆಟೋಲ್ಲಿ ಹೋಗ್ತೀವಿ. ಆಟೋ ಇಲ್ಲಿ ಬರಲ್ಲ. ಸ್ಟೇಷನ್ಗೆ ಹೋಗೋಕೆ ಟೈಮ್ ಆಗಲ್ವಾ? ಕೇಳೋ ಸಂದೀಪ. ಹೌದೌದು ಆಗುತ್ತೆ. ಮತ್ತೆ ಬೇಗ ಗಾಡಿ ಹತ್ತ ಕೇಳು, ಹೋಗೋಣ. ಇಬ್ರು ಇಲ್ಲೇ ಇರೋ, ನಾವು ಸಾಹೇಬ್ರನ್ನ ಬಿಟ್ಟು ಬರ್ತೀವಿ. ಯಾವ ಮೂವಿ ನೋಡಿದ್ರಿ? ನಿನ್ನೆ ಒಂದು ಹೊಸ ಆಕ್ಷನ್ ಪಿಕ್ಚರ್ ನೋಡಿದೆ ಕಣೆ. ಅದರಲ್ಲಿ ಹೀರೋನೇ ಇಲ್ಲ, ಬರೀ ಹೀರೋಯಿನ್ನೇ ಇಲ್ಲ. ಸಖತ್ತಾಗಿತ್ತು ಗೊತ್ತಾ? ನಿಂಗೆ ಹೆಸರು ಗೊತ್ತಾ? ಇಲ್ಲ, ಹೇಳಿ. ದೀಪಾ ಗಲಬೆಲ್. ಓ, ನೀವೇನ ಹೆಸರಿಟ್ಟಿದ್ದು? ಗೊತ್ತಾಗೋಯ್ತಾ? ಆ ಮುಸುಡಿ ಹೆಸರು ಹೇಳ್ದಾಗ್ಲೇ ಗೊತ್ತಾಯ್ತು. ಅದು ಮೂವಿ ಹೆಸರಲ್ಲ, ನಿಮ್ ಇಮ್ಯಾಜಿನೇಷನ್ ಸ್ಟೋರಿ ಅಂತ. ನಿನ್ನೆ ಮೊನ್ನೆಯಿಂದ ನಮ್ಮ ಮನೇಲಿ ನಡೀತಾ ಇರೋದು ನೋಡಿ ನನಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ. ಈ ಮನೆ ಗೃಹಗತಿಗಳೇ ಸರಿಗಿರಲಿಲ್ಲ ಕಣೆ. ಮನೆಗಂಟಿದ್ದ ದೋಷ ಶಾಪ ಎಲ್ಲ ನಿನ್ನೆ ಪರಿಹಾರ ಆಗೋಯ್ತು. ದೀಪು ಆ ರೇಂಜಿಗೆ ರೆಬೆಲ್ ಆಗಿದ್ದು ನೋಡಿ ನನಗಂತೂ ಗೂಸ್ ಬಂಸೆ ಬಂದ್ಬಿಡ್ತು ಕಣೆ. ಅಂದ್ರೆ ದೀಪ ಸೌಂದರ್ಯಂಗ್ ಬೈದಿದ್ದು ನಿಮಗ್ ಖುಷಿ ಆಯ್ತು ಅಂತನಾ? ಇಲ್ಲ ಇಲ್ಲ ಇಲ್ಲ, ಅವ್ರ ಸ್ಥಾನ ಭದ್ರ ಮಾಡ್ಕೊಂಡ್ಲಲ್ಲ ಅಂತ ನನಗೆ ಖುಷಿ ಆಯ್ತು. ಅಲ್ಲದೆ ನಿನಗಂತೂ 3 ಕಾಸು ಬೆಲೆ ಕೊಡ್ಲಿಲ್ವಲ್ಲ, ಅದಂತೂ ನನಗೆ ತುಂಬಾ ಖುಷಿ ಆಗೋಯ್ತು. ಇನ್ಮೇಲೆ ದೀಪಾ ತಮ್ಮ ಮಾತಾಡುವಾಗ ಹುಷಾರಾಗಿರು, ಯಾವಾಗ ತಿರುಗಿ ಬೀಳ್ತಾಳೋ ಗೊತ್ತಿಲ್ಲ. ಏನ್ ಹೆದರ್ಸ್ತಿದ್ದೀರಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವ್ ಲೆಫ್ಟಾ ರೈಟಾ? 2 ಅಲ್ಲ, ಸೆಂಟ್ರು. ಅಂದ್ರೆ ಸೌಂದರ್ಯದ ಕಡೆನೂ ಅಲ್ಲ, ದೀಪನ್ ಕಡೆನೂ ಅಲ್ಲ. ಹೂ ಕಣೆ. ಈ ಕಾರಲ್ಲಿ ಪೆಟ್ರೋಲ್ ಇಲ್ಲದೆ ನ್ಯೂಟ್ರಲ್ ಎಲ್ಲ ಹಾಕೊಂಡು ನಿಧಾನವಾಗಿ ಸೆಂಟ್ರಲ್ ಹೋಗ್ತಾರಲ್ಲ, ಹಾಗೆ ನನ್ನ ಜೊತೆ ನೀನು ಬಂದ್ಬಿಡು, ಮಜಾ ಇರುತ್ತೆ. ಹಾಗೆ ಮಾಡೋರ್ನ ಕುಕ್ಲು ಅಂತಾರೆ. ಅನ್ಕೊಂಡವ್ರು ಅನ್ಕೊಳ್ಳಿ ಬಿಡೆ ಸುಕ್ಕು. ಇನ್ಮೇಲೆ ನಾನು ನೋಡ್ತಾ ಇರೋ ದೀಪು ಚಿರುನ ಹೇಗೆ ಕಂಟ್ರೋಲ್ ತಗೋತಾಳೆ ಅಂತ. ಅದು ಸಾಧ್ಯನೇ ಇಲ್ಲ ರೀ. ಯಾವುದೇ ಕಾರಣಕ್ಕೂ ನಮ್ ಚಿರು ದೀಪ ಹೇಳ್ದಂಗೆ ಕೇಳೋದೇ ಇಲ್ಲ. ಹಾಗೆ ಆಗ್ತಾನೆ ಕಣೆ. ಈಗ ನನ್ನನ್ನೇ ತಗೋ, ಮದುವೆಗೆ ಮುಂಚೆ ರಾಜನ್ ತರ ಇದ್ದೆ, ಈಗ ಮದುವೆ ಆದ್ಮೇಲೆ ಕೊತ್ತಂಬರಿ ಬೀಜ ತರ ಆಗಿಲ್ವಾ? ನನ್ನ ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಮಸಾಲೆ ಅರೆದು ಆಗಾಗ್ಲೇ ನೀನು ಬೇಳೆ ಬೇಯಿಸ್ಕೊಳ್ತಿಯಲ್ಲ, ಹಾಗೆ. ಬರ್ತಾ ಬರ್ತಾ ಯಾಕೋ ಓವರ್ ಆಗಿ ಮಾತಾಡ್ತಿದ್ದೀರಾ. ಇದೆಲ್ಲ ಆ ದೀಪ ಮಹಿಮೇನೆ. ಅಲ್ಲ ರೀ, ನೀವ್ ಯಾವತ್ ನನ್ ಮಾತು ಕೇಳಿದಿರಾ? ನಾನೇನೋ ಹೇಳಿದ್ರೆ ನೀವೇನೋ ಮಾಡಿರ್ತೀರಾ. ಆದ್ರೂ ನೀ ಹೇಳಿದಕ್ಕೆಲ್ಲ ಹೂ ಅಂತ ತಲೆ ಆಡ್ಸಲ್ವಾ ನಾನು? ಚಿರುನು ಇವತ್ತಲ್ಲ ನಾಳೆ ದೀಪ ಹೇಳಿದಕ್ಕೆ ತಲೆ ಆಡಿಸ್ತಾನೆ, ನೋಡ್ತಾ ಇರೋ. ಹಾಗಾಗ್ಬಾರ್ದು ಅಂತ ಸೌಂದರ್ಯಂಗೆ ಪಿನ್ನಿಟ್ಟಿದ್ದೀನಿ. ಚಿರು ಸೌಂದರ್ಯ ಹೇಳಿದನ್ನೆಲ್ಲ ಕೇಳ್ಬೇಕು, ಅದಕ್ಕೆ ಏನ್ ಬೇಕೋ ಹಾಗೆ ಮಾಡ್ತಾಳೆ ಅವಳು. ಯಾಕೆ ಸುಕ್ಕು ಇಂಥ ಮನೆ ಹಾಳು ಕೆಲಸ ಮಾಡ್ತೀಯಾ? ಪಾಪ ದೀಪ ಮೇಲೆ ಯಾಕೆ ನಿಂಗೆ ಇಷ್ಟು ಕೋಪ ಅಂತ? ಪ್ರಪಂಚದಲ್ಲಿ ಎಲ್ರು ಒಳ್ಳೆಯವರಾದ್ರೆ ನನ್ನಂತವ್ರು ಮಾಡೋದಕ್ಕೆ ಕೆಲಸನೇ ಇರೋದಿಲ್ಲ ರೀ. ಅದಕ್ಕೆ ಇಂಥ ಮನೆ ಹಾಳು ಕೆಲಸ ಮಾಡೋದಾ? ಮನೇಲಿದ್ದು ಊರಾಳ್ ಮಾಡೋ ಕೆಲಸ ಮಾಡ್ಲಾ? ಹೋಗ್ರಿ.
ಬನ್ನಿ ಮೇಡಮ್ ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ಸೀನ್ ಪೇಪರ್ ಓದಿದ್ಯಮ್ಮ? ಇಲ್ಲ ಮ್ಯಾಮ್ ನನ್ಗೆ ಯಾರು ಕೊಟ್ಟಿಲ್ಲ. ಸೀನ್ ಪೇಪರ್ ಕೊಟ್ಟಿಲ್ವಂತಲ್ಲೋ, ಶಾರ್ಟ್ ರೆಡಿ ಇದಾರೆ ಅಂದೆ. ನೀನ್ ಕೊಡೋದು ಯಾವಾಗ, ಅವ್ರು ಕಲಿಯೋದು ಯಾವಾಗ, ನಾವು ಶಾರ್ಟ್ ತೆಗೆಯೋದು ಯಾವಾಗ? ಮೇಡಮ್ ಇದೇನು ಚಿಕ್ಕ ಸೀನು, ಬೇಗ ಮಾಡ್ಬಿಡ್ತೀನಿ. ಅಂದಾಗೆ ನನ್ನ ಕಾಸ್ಟ್ಯೂಮ್ ಹೇಗಿದೆ? ನಿನ್ಗೆ ಯಾರಿಗೆ ಕಾಸ್ಟ್ಯೂಮ್ ಹಾಕೊಳಕ್ ಹೇಳಿದ್ದು? ಕಾಸ್ಟ್ಯೂಮರ್ ಕೊಟ್ರು ಮೇಡಮ್, ಅದಕ್ಕೆ ಹಾಕೊಂಬಂದೆ. ಕರಿಯಾ ಕಾಸ್ಟ್ಯೂಮರ್ನ? ಯಾರು ಈ ಹುಡುಗಿಗೆ ಕಾಸ್ಟ್ಯೂಮ್ ಕೊಡು ಅಂತ ಹೇಳಿದ್ದು? ಅಸೋಸಿಯೇಟ್ ಡೈರೆಕ್ಟರ್. ಶಿವ ಬನ್ನಿ ಇಲ್ಲಿ. ನಿಮ್ಗೆ ತಲೆ ಬುದ್ಧಿ ಬಿದ್ದಿ ಇದೆಯೇನ್ರಿ? ಅಲ್ಲ ರೀ, ಈ ಕಾಸ್ಟ್ಯೂಮ್ ಹುಡುಗಿ ಕೊಡ್ಬೇಕು ಅಂತ ಯಾವ ಬುದ್ಧಿಯಿಂದ ಅವ್ರು ಹೇಳಿದ್ದು? ನೀವೇ ಹೇಳಿದ್ರಲ್ಲ ಮೇಡಮ್. ಏಯ್, ಮೇಕಪ್ ಅವ್ರನ್ನ ಕರಿಯೋ. ಹೇ, ಈ ಮೇಕಪ್ ಅವರು ಕ್ಯಾರಮಲ್ AC ಹಾಕೊಂಡು ಹಿಮ್ಮತ್ತ ಕುತ್ಕೊಂಡ್ಬಿಡೋದು, ಇಲ್ವಾ ಬೆಚ್ಚಂಗ್ ಮಲ್ಕೊಂಡ್ಬಿಡೋದು. ಇಲ್ಲಿ ಹೊಸ ಕ್ಯಾರೆಕ್ಟರು, ಇವ್ರಿಗೆ ಮೇಕಪ್ ಸೆಟ್ ಆಗಿದ್ಯಾ ಇಲ್ವಾ, ಡೈರೆಕ್ಟರ್ನ ಕೇಳೋಣ, ಸ್ಪಾಟಲ್ಲಿ ಇರೋಣ, ಇದೆಲ್ಲ ಏನೂ ಇಲ್ಲ ಮೇಡಮ್. ಬನ್ರಿ ಇಲ್ಲಿ. ಅಲ್ಲ ರೀ, ಇದ್ರಲ್ಲಿ ಇವ್ರ ಕ್ಯಾರೆಕ್ಟರ್ ಏನು, ನೀವು ಮಾಡಿರೋ ಮೇಕಪ್ ಏನು? ಬಿಚ್ಚುಕೆ ಕ್ಯಾರೆಕ್ಟರ್ ಕಣೋ, ಮೇಕಪ್ ಡಲ್ ಮಾಡೋ. ಏನ್ ಮೇಡಮ್ ಭಿಕ್ಷುಕಿನಾ? ಹೋಗ ಡಲ್ ಮಾಡು, ಹೋಗ. ಬ್ಯಾಗ್ ತೊಗೊಂಡ್ಬರ್ತೀನಿ ಮೇಡಮ್. ಅಲ್ಲ ಮೇಡಮ್, ನನಗೆ ಭಿಕ್ಷುಕಿ ಕ್ಯಾರೆಕ್ಟರ್ ಅಂತ ಕೋ ಡೈರೆಕ್ಟರ್ ಹೇಳೇ ಇರಲಿಲ್ಲ. ಆ ಡಬ್ಬ ನನ್ನ ಮಗ ಈ ತರ ಕೆಲಸ ಮಾಡೋದ್ರಿಂದಾನೇ ಅವನ್ನ ಒದ್ದೋಡ್ಸಿರೋದು. ನೋಡಮ್ಮ, ಅವ್ನು ಹೇಳಿಲ್ಲ ಅಂತ ನಾನು ಕ್ಯಾರೆಕ್ಟರ್ನೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ನೀನ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಲೇಬೇಕು, ಮೇಕಪ್ ಡಲ್ ಆಗ್ಲೇಬೇಕು ಅಷ್ಟೇ. ಅಲ್ಲ ಮೇಡಮ್. ಏನಮ್ಮ ಫಸ್ಟ್ ಎಲ್ಲ ರಾಂಗ್ ಆಗಿ ಮಾತಾಡ್ತಾ ಇದ್ಯಾ ನೀನು? ರೀ ಮ್ಯಾನೇಜರ್, ಏನು ಹುಡುಗಿ ಈ ಕ್ಯಾರೆಕ್ಟರ್ ಮಾಡುತ್ತಾ ಇಲ್ವಾ? ನೋಡಮ್ಮ, ನಾನು ಹೇಳ್ದಂಗೆ ಕೇಳ್ಕೊಂಡು ಕ್ಯಾರೆಕ್ಟರ್ ಮಾಡಂಗಿದ್ರೆ ಇಲ್ಲಿರು, ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು. ಡೋಂಟ್ ವರಿ ಮೇಡಮ್, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತಾರೆ ಮೇಡಮ್. ಡೈರೆಕ್ಟರ್ ಹೆಂಗೆ ಹೇಳ್ತಾರೆ ಮಾಡಿ ಮೇಡಮ್. ಓಕೆನಾ ಮೇಡಮ್? ನೋಡು, ಇನ್ನೂ ಡಲ್ ಆಗಬೇಕು. ಕೇಳಿಸ್ಕೊ, ಪ್ರಾಪರ್ ಭಿಕ್ಷುಕಿ ತರ ಇರಬೇಕು. ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಡಲ್ ಮಾಡಿ ಕರ್ಕೊಂಬ. ಓಕೆ ಮೇಡಮ್, ಡನ್. ಬನ್ನಿ ಮೇಡಮ್. ರೀ ಶಿವ, ಫಸ್ಟ್ ಆ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ರಿ. ಸಂದೀಪ, ಸಾಹೇಬ್ರಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಹೇಳು. ಜರಮಣ ಗಟ್ಟಿಯಾಗಿ ಇಟ್ಕೊಳ್ಳಿ ಸ್ವಲ್ಪ. ಸಂದೀಪ, ತಗೋ, ಇದು ನಿನ್ ಸ್ನೇಹಿತನ್ ಕೊಡು. ಯಾಕಣ? ನನಗೆ ಯಾರ್ದು ಋಣ ಇಟ್ಕೊಂಡು ಅಭ್ಯಾಸ ಇಲ್ಲ ಕಣ. ಅದು ಅಲ್ಲದೆ ಆಟೋಗಾದ್ರೂ ಕೊಡ್ಲೇಬೇಕಾಗಿತ್ತಲ್ವಾ? ಆಟೋಗಾದ್ರೆ 100 ರೂಪಾಯಿ, ನಮ್ಮ ಹತ್ರ ಬೇರೆ ಚೇಂಜ್ ಬೇರೆ ಇಲ್ಲ ಅಣ್ಣ. ಇರ್ಲಿ, ಪರವಾಗಿಲ್ಲ, ಇಟ್ಕೊಳ್ಳೋ ಕೇಳು. ಮಗ ತಗೊಳು. ಬೇಡ, ನೀನೇ ಇಟ್ಕೊಳ್ಳ. ನಿಮ್ಮ ಅಪ್ಪ ನಿಂಗೆ ಪ್ರೀತಿಯಿಂದ ಕೊಟ್ಟಿದ್ದಾರೋ, ಹಿಡ್ಕೊ. ಸಂದೀಪ,
ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ಕುಡಿಯೋಕ್ಕೆ ಬಳಸಲ್ಲ ಕಣ. ಫ್ರೇಮ್ ಮಾಡಿ ಇಟ್ಕೋತೀನಿ. ಸರಿ ಬಾ ಹೋಗೋದ. ಏನು ಇವತ್ತು ನಿಮ್ಮ ಅಪ್ಪನ ಎಷ್ಟೊಂದು ಪ್ರೀತಿಯಿಂದ ನೋಡ್ತಿದ್ಯಾ? ನಮ್ಮ ಸಾಹೇಬರಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಒಂದೇ ಒಂದ್ಸಲ ಆದ್ರೂ ತಿರುಗಿ ನೋಡ್ತಾರೆ ಕಣ. ಸಂದೀಪ ಹುಷಾರಾಗಿ ಹೋಗಿ. ಸರಿ ಅಣ್ಣ. ನೋಡಿದೆ ಸಂದೀಪ, ನಮ್ಮ ಸಾಹೇಬರಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರು ಅದನ್ನ ಯಾವತ್ತೂ ತೋರಿಸ್ಕೊಳ್ದೆ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಸುಮ್ಮನೆ ಬಾಯಿ ಮಾತಿಗೆ ಮುಂದೆ ಬೈಯೋದು. ಐ ಲವ್ ಯು ಅಪ್ಪ. ಏನಿದು ಅರವಿಂದ್? ಮೇಡಮ್ ಆರ್ಟಿಸ್ಟ್ ಆಗ್ಬೇಕಂದ್ರೆ ಇದೆಲ್ಲ ಮಾಡಬೇಕು ಮೇಡಮ್. ಇದ್ಯಾಕೆ ಮೇಡಮ್ ನನ್ಗೆ ಹೊಡಿತಿದ್ದೀರಾ? ಕಾಸ್ಟ್ಯೂಮ್ ಯಾವ್ದು ಹಾಕೋಬೇಕು, ಮೇಕಪ್ ಏನ್ ಮಾಡ್ಕೋಬೇಕು ಅಂತ ಮುಂಚೆನೆ ಕೇಳಕ್ ಬರಲ್ಲ ನಿಮ್ಗೆ? ಅದಕ್ಕೆ ತಾನೇ ನಿಮಗೆ ಮ್ಯಾನೇಜರ್ ಇಟ್ಕೊಂಡಿರೋ. ಮೇಡಮ್ ಆ ಕೆಲಸ ನಂದಲ್ಲ ಮೇಡಮ್, ಅವ್ರದ್ದು. ಏನ್ ಅರವಿಂದು ನನ್ಗೆ ಹಾಕೊಡ್ತಾ ಇದೀಯಾ? ನನ್ಗೆ ಈ ಕೆಲ್ಸ ಎಲ್ಲ ಬರಲ್ಲ. ನೋಡಿ ಮೇಡಮ್, ನೀವ್ ಹೇಳಿದ ಕೆಲ್ಸನ ಚಾಚು ತಪ್ಪದೆ ಮಾಡ್ತೀನಿ. ಅರವಿಂದು ಇದನ್ನೆಲ್ಲ ನೀನೇ ನೋಡ್ಕೋಬೇಕು. ಸರಿ, ಹೀರೋಯಿನ್ ಬರ್ತಿದ್ದಾರೆ ಅಂತ ಹೋಗಿ ಇನ್ಫಾರ್ಮ್ ಮಾಡಿ. ಸರಿ ಮೇಡಮ್, ಆಯ್ತು. ಹಲೋ ಛತ್ರಿ. ಸರಿ ಮೇಡಮ್. ಬನ್ನಿ. ಬಾ ಮೇಡಮ್, ಸೂಪರ್ ಮೇಡಮ್, ಸಕ್ಕತ್ತಾಗಿ ಬುದ್ಧಿ ಕಲಿಸಿದ್ರೆ ಅವಳಿಗೆ. ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಎಷ್ಟು ವರ್ಷದಿಂದ ನೀರು ಕುಡ್ದಿರೋರು ನಾವು. ನಮ್ಮ ಹತ್ರ ನಕ ತೋರ್ಸಕ್ಕೆ ಬಂದ್ರೆ ಬಿಟ್ಬಿಡ್ತೀವಾ? ಹಾಂ, ಅಯ್ಯೋ ನೋಡಪ್ಪ, ಈ ಇಂಡಸ್ಟ್ರೀಲಿ ತಗ್ಗಿ ಬಗ್ಗಿ ನಡೆದ್ರೆ 4 ದಿನ ಕೆಲಸ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲರೂ ಸೇರಿಸಿ ಬುಗುರಿ ಆಡ್ದಂಗೆ ಆಡಿಸ್ಬಿಡ್ತಾರೆ. ಎಲ್ಲವಳು ರೆಡಿನಾ? ಮೇಡಮ್ ಬರ್ತಾ ಇದ್ದಾಳೆ, ಬಂದ್ಮೇಲೆ ಇನ್ನೂ ಸರಿಯಾಗಿ ಬುದ್ಧಿ ಕಲಿಸಿ. ಓಕೆ, ಆಡ್ತೀನಿ. ಬಂದ ಮೇಡಮ್, ಬಂದ್ರ. ಆಹಾ, ಇದು ಗೆಟಪ್ ಅಂದ್ರೆ. ಈ ಪಾತ್ರಕ್ಕೆ ನೀನು ಹೇಳಿ ಮಾಡಿಸ್ದಂಗಿದ್ಯಾ? ಸಖತ್ತಾಗಿದೆ. ಹೋಗಲ್ ನಿಂತ್ಕೋಗು. ಏ ಛತ್ರೆ, ನೀನು ಹೋಗಿ ನಿಂತ್ಕೋತೀಯ ಅಲ್ಲಿ? ಪರವಾಗಿಲ್ಲ, ನೀವು ಹೋಗಿ. ಒಂಚೂರು ರೈಟ್ ನಿಂತ್ಕೊಮ್ಮ. ಚೂರು ಸಾಕು. ಡಿ ಎ ಪಿ ಸರ್, ಓಕೆನಾ ಪೊಸಿಷನ್ನು? ಕರೆಕ್ಟಾಗಿದೆ, ತಗೊಂಬಿಡೋಣ. ರೆಡಿ, ಒಂದು ಮಾಡಿ ನೋಡೋಣ. ನಡೀರಮ್ಮ. ಅಲ್ಲ ಮೇಡಮ್, ಡೈಲಾಗ್ ಕೊಟ್ಟಿಲ್ಲ, ಸಿಚುವೇಶನ್ ಏನು ಅಂತ ಹೇಳಿಲ್ಲ. ಏನ್ ಹೇಳ್ಬೇಕು? ಸಿಚುವೇಶನ್ ಏನಂದ್ರೆ, ಒಬ್ಳು ದುರಹಂಕಾರದಿಂದ ಜನರ ನಂಬಿಕೆ, ದುಡ್ಡು ಅಂದ್ರೆ ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾಳೆ. ಅವಳ ಹತ್ರ ಏನೂ ಇರಲ್ಲ. ಸೊ ಬೀದಿಗೆ ಬಂದಿರ್ತಾಳೆ. ಆಗ ಅವಳ ಸಹಾಯಕ್ಕೆ ಯಾರೂ ಇರೋದಿಲ್ಲ. ಅವಳ ಕೈಲಿ ಬಿಡಿಗಾಸು ಇಲ್ಲದೆ ಭಿಕ್ಷೆ ಬೆಳಗ್ಗೆ ಬಂದ್ಬಿಟ್ಟಿರ್ತಾಳೆ. ಆದರೂ ಅವಳಿಗೆ ಯಾರು ₹1 ಭಿಕ್ಷೆನೂ ಹಾಕಲ್ಲ. ಇದು ಸಿಚುವೇಶನ್. ಅಲ್ಲ ಮೇಡಮ್, ಭಿಕ್ಷೆ ಬೇಡಿದ್ರು ಯಾರು ದುಡ್ಡು ಕೊಡಲ್ವಾ? ಯಾಕೆ ಹೇಳು? ಮೋಸ್ಟ್ಲಿ ಅವಳು ಸರಿಯಾಗಿ ಭಿಕ್ಷೆ ಬೇಡ್ತಿರಲ್ಲ, ಅದಕ್ಕೆ. ಬೇಡಿರ್ತಾಳೆ ಅಲ್ಲ, ಬೇಡಿರ್ತೀಯ. ಆದ್ರೂ ನಿನಗೆ ಯಾರು ₹1 ಹಾಕಲ್ಲ. ಯಾಕಂದ್ರೆ ನಿನಗೆ ಮೈಯೆಲ್ಲ ದುರಹಂಕಾರ. ಅದು ಇಳಿಲಿ ಅಂತಾನೆ ಹಾಗೆ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ನಿನಗೆ ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡು ಏನ್ ಹೇಳ್ಬೇಕನ್ಸುತ್ತೋ ಅದನ್ನೇ ಹೇಳು. ಅಲ್ಲ ಮೇಡಮ್, ಇದಕ್ಕೆ ಏನು ಡೈಲಾಗ್ ಬರ್ದಿಲ್ವಾ? ಇಲ್ಲ, ನಾನೊಂಥರ ಡಿಫ್ರೆಂಟ್ ಡೈರೆಕ್ಟರ್. ಸ್ಪಾಟಿಗೆ ಬಂದ್ಮೇಲೆ ಏನೇನು ತಲೆಗೆ ತೋಚುತ್ತೋ ಅದನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಾನು ತಲೆ ಕೆಟ್ಟೋಳಲ್ವಾ. ಆಮೇಲೆ ಈ ಸಿಚುವೇಶನ್ನ ಈಗ ಆ್ಯಡ್ ಮಾಡಿರೋದು. ಈಗ ಡೈಲಾಗ್ ಬರ್ದು ಆ್ಯಕ್ಟಿಂಗ್ ಮಾಡಿಸಿದ್ರೆ ನ್ಯಾಚುರಲ್ ಆಗಿರಲ್ಲ. ಅದಕ್ಕೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಡೈಲಾಗ್ ಹೇಳಿದ್ರೆ ನ್ಯಾಚುರಲ್ ಆಗಿರುತ್ತೆ. ಗೆಟ್ ರೆಡಿ. ಮೇಡಮ್ 2 ನಿಮಿಷ ಟೈಮ್ ಕೊಡಿ. ಯಾಕೆ? ಅಲ್ಲ, ಏನ್ ಡೈಲಾಗ್ ಹೇಳ್ಬೇಕು
ಸ್ವಲ್ಪ ನೆನ್ಪು ಮಾಡ್ಕೋತೀನಿ. ಏನಮ್ಮ ನೀನು ಅಲ್ಲ ದೊಡ್ಡ ಹೀರೋನ್ ಆಗ್ಬೇಕು ಅಂತ ಬಂದಿದ್ಯಾ? ಒಂದ್ 4 ಲೈನ್ ಡೈಲಾಗ್ ಹೇಳಕ್ ಬರಲ್ವೇನಮ್ಮ? ಸರಿ ಆಯ್ತು, ಪ್ರಾಕ್ಟೀಸ್ ಮಾಡ್ಕೊ. ಏನಮ್ಮ ರೆಡಿನಾ? ಟೈಮ್ ಆಯ್ತು. ಅಲ್ಲ ಬೆಳಿಗ್ಗೆ 9 ಗಂಟೆಗೆ ಶೂಟ್ ಶುರು ಮಾಡ್ಬೇಕಾಗಿತ್ತು, 11 ಆದ್ರೆ ಇನ್ನೂ ಶುರು ಆಗಿಲ್ಲ. ರೆಡಿ ಮೇಡಮ್, ರೆಡಿ. ರೆಡಿ ರೆಡಿ. ಮಾನಿಟರ್ ಆಕ್ಷನ್. ಇದೆಂತ ದುರ್ವಿಧಿ ನಂದು, ಅದ್ಯಾವ ತಪ್ಪಿಗೆ ಈ ಪರಿ ಶಿಕ್ಷೆ? ಓ ಭಗವಂತ, ನಿನಗೆ ಸ್ವಲ್ಪನಾದರೂ ಕರುಣೆ ಅನ್ನುವುದೇ ಇಲ್ಲವೇ? ಅದ್ಯಾವ ತಪ್ಪಿಗೆ ಈ ಪರಿ ಶಿಕ್ಷೆ? ಸಾಕು ಮಾಡು ತಂದೆ, ಸಾಕು ಮಾಡು. ಕಟ್ ಕಟ್ ಕಟ್. ಏನಮ್ಮ ನೀನು ಇದನ್ ಪೌರಾಣಿಕ ನಾಟಕನ ಈ ತರ ಡೈಲಾಗ್ ಹೇಳ್ತಾ ಇದ್ಯಾ? ಅಲ್ಲ ಹಿಂಗ ಹೇಳೋದು? ಅಬ್ಬ ನಿನ್ನಂತವಳನ್ನಾರು ಹೀರೋಯಿನ್ ಮಾಡ್ಕೊಂಡ್ಬಿಟ್ರೆ ಪ್ರೊಡ್ಯೂಸರ್ಗೆ 3 ಪೊಂಗನಾಮನೇ ಗತಿ. ನನ್ನ ಹೆಸರು ಹಾಳಾಗೋಗ್ಬಿಡುತ್ತೆ. ಯಾವ ತರ ಹೇಳ್ಬೇಕು ನೀವೇ ಹೇಳ್ಕೊಡಿ, ಹಾಗೆ ಮಾಡ್ತೀನಿ. ಏನಮ್ಮ ಎಲ್ಲ ನಾನೇ ಹೇಳ್ಕೊಳೋದಾದ್ರೆ ನೀನೇನ್ ಕಲ್ತ್ಕೊಂಡ್ ಬಂದಿದ್ಯಾ? ಒಳ್ಳೆ ಕತೆ ಅಲ್ಲ, ನಾನು ಹೇಳ್ಕೊಟ್ಟಿದ್ದನ್ನ ನ್ಯಾಚುರಲ್ ಆಗಿ ಮಾಡು. ಆಯ್ತು. ಅದೆಲ್ಲಿಂದ ಬರ್ತೀರಾ ನೀವುಗಳು ನಮ್ಮ ತಲೆ ತಿನ್ನಕ್ಕೆ? ಸರಿ ರೆಡಿ ಆಕ್ಷನ್. ಇದೆಂತ ದುರ್ವಿಧಿ ನಂದು, ಅದ್ಯಾವ ತಪ್ಪಿಗೆ ಈ ಪರಿ ಶಿಕ್ಷೆ? ಏ ಭಗವಂತ, ನಿನಗೆ ಸ್ವಲ್ಪನಾದರೂ ಕರುಣೆ ಅನ್ನೋದೇ ಇಲ್ಲವೇ? ಸಾಕು ಮಾಡು ತಂದೆ, ಸಾಕು ಮಾಡು. ಕಟ್ ಕಟ್ ಕಟ್. ಹಕಾರಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲಮ್ಮ ನಿಂಗೆ? ಅದೆಲ್ಲ ಡಬ್ಬಿಂಗ್ ಅಲ್ಲಿ ಸರಿ ಮಾಡ್ಕೋತೀನಿ, ಬಿಡಿ ಮೇಡಮ್. ಅಯ್ಯೋ ನಿನ್ನ ಆನ್ ಶಾಟ್ ಕರೆಕ್ಟ್ ಆಗಿ ಡೈಲಾಗ್ ಹೇಳಕ್ ಬರಲ್ಲ ನಿನ್ಗೆ? ಡಬ್ಬಿಂಗ್ ಅಲ್ಲಿ ಮಾಡ್ಕೋತೀನಿ ಅಂತ ನನ್ಗೆ ಹೇಳ್ತೀಯ ನೀನು? ಇವಾಗೇನ್ ಸರಿಯಾಗಿ ಆಕ್ಟಿಂಗ್ ಮಾಡ್ತೀಯಲ್ಲ, ಪ್ಯಾಕಪ್ ಮಾಡ್ಲಾ? ಏನಾದ್ರೂ ಮಾಡ್ಕೊಳ್ಳಿ. ಮೇಡಮ್ ಮೇಡಮ್ ಇರಿ ಮೇಡಮ್, 1 ನಿಮಿಷ. ಅಯ್ಯೋ ಮೇಡಮ್ ಇರಿ ಮೇಡಮ್. ಯಾಕೆ ಮೇಡಮ್? ಅಯ್ಯೋ ಮೇಡಮ್, ಮೇಡಮ್ ಮೇಡಮ್ 1 ನಿಮಿಷ. ಇವಳಿಗೆ ಮೈಯೆಲ್ಲ ದುರಾಂಕಾರ ಇದೆ ಕಣ್ರೆ. ಅದ್ರ ಅಪ್ಡೇಟ್ ಇಲ್ರಿ. ಮೇಲ್ ಬಂದಿದ್ಯಾ? 1 ಸೆಕೆಂಡ್, 1 ನಿಮಿಷ ಚೆಕ್ ಮಾಡಿ ಹೇಳ್ತೀನಿ. ಹಸ್ಬೆಂಡು ವರ್ಕಿಂಗಾ? ಮಾಡಿ ಮಾಡಿ. ಯಾಕ್ರಿ ನನ್ನ ರೂಮಿಗೆ ಬಂದಿದ್ದ? ಅಯ್ಯೋ, ಶಿವ ಎಲ್ಲಿರ್ತಾರೋ ಅಲ್ಲೇ ಪಾರ್ವತಿನೂ ಇರ್ತಾಳೆ, ಹಂಗೆ ಚಿರಾಗ್ ಎಲ್ಲಿರ್ತಾರೋ ಅಲ್ಲೇ ಈ ದೀಪನೂ ಇರೋದು. ಶಟ್ ಅಪ್ ಅಂಡ್ ಗೆಟ್ ಔಟ್. ಹಸ್ಬೆಂಡು ಹಿಂಗೆ ಇಂಗ್ಲೀಷಲ್ಲಿ ತುಸ ಪುಸ ಅಂದ್ರೆ ನಾನು ಹೆದ್ರೋಳಲ್ಲ. ಬಾಯಿ ಮುಚ್ಕೊಂಡು ನನ್ನ ರೂಮಿಂದ ಹೋಗ್ರಿ ಅಂದೆ. ಹೋಗಿ ಹಸ್ಬೆಂಡು. ಶಿವನ್ ಬಿಟ್ಟು ಈ ಪಾರ್ವತಿ ಎಲ್ಲಿಗಾದ್ರೂ ಹೋಗ್ತಾಳ? ನನ್ನ ಪಾಲಿಗೆ ನೀವೇ ಶಿವ, ಇದೇ ಕೈಲಾಸ. ನಾನು ಈ ರೂಮ್ ಬಿಟ್ಟು ಎಲ್ಗೂ ಹೋಗ್ತಿಲ್ಲ. ಎಲ್ರ ಮುಂದೆ ನಿಮ್ಮನ್ನು ನೀವು ಸಮರ್ಥಿಸ್ಕೊಂಡು ಈ ಮನೇಲಿ ಅಧಿಕಾರ ಚಲಾಯಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮಗೆ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿರ್ಬೋದು, ಆದರೆ ನನ್ನ ಮನಸ್ಸೊಳಗೆ ಜಾಗ ಸಿಗಲ್ಲ. ಪರವಾಗಿಲ್ಲ ಹಸ್ಬೆಂಡು, ವಸ್ತುನೇ ಆಗಲಿ ಪ್ರೀತಿನೇ ಆಗಲಿ ಬಲವಂತಾಗಿ ಪಡ್ಕೊಳಕ್ಕಾಗಲ್ಲ. ಇವತ್ತಲ್ಲ ನಾಳೆ ನಾನೇನು, ನನ್ನ ಪ್ರೀತಿ ಏನು ಅಂತ ನಿಮಗೆ ಅರ್ಥ ಆಗತ್ತೆ. ಅವಾಗ ನೀವು ಗ್ಯಾರಂಟಿ ನನ್ನನ್ನು ಒಪ್ತೀರಾ, ಆ ನಂಬಿಕೆ ನನಗಿದೆ. ಅದು ನಿಮ್ಮ ಭ್ರಮೆ. ಯಾವ ಆ್ಯಂಗಲಿಂದನೂ ನಾವಿಬ್ರು ಸೂಟ್ ಆಗಲ್ಲ. ಅಂದ ಚಂದ ಇದ್ರೆ ಮಾತ್ರ ಪ್ರೀತಿ ಆಗಲ್ಲ. ಜೀವನ ಮಾಡೋದಕ್ಕೆ ನಂಬಿಕೆ, ಹೊಂದಾಣಿಕೆ ಎಲ್ಲ ಬೇಕಾಗತ್ತೆ. ಸೌಂದರ್ಯ ಅನ್ನೋದು ಯೌವನದಲ್ಲಿ ಇರುತ್ತೆ, ಆದರೆ ವಯಸ್ಸಾಗ್ತಾ ಅದು ಮುಪ್ಪಾಗತ್ತೆ. ಕೊನೆವರೆಗೂ ಉಳಿಯೋದೇನು ಹೇಳಿ? ಒಳ್ಳೆ ಗುಣ. ಈ ಸತ್ಯ ಅರ್ಥ ಮಾಡ್ಕೊಳ್ದೆ ನೀವ್ ಯಾಕೆ ನಿಮ್ಮ ಅತ್ತಿಗೆ ತರ ಆಡ್ತೀರಾ? ಹಾಗೆ ನೋಡಿದ್ರೆ ಹಸ್ಬೆಂಡು ನೀವು ತುಂಬಾ ಒಳ್ಳೆಯವರು, ಆದ್ರೆ ನಿಮ್ಮ ಅತ್ತಿಗೆ ಮಾತು ಕೇಳ್ತಾ ನೀವು ತಪ್ಪು ಮಾಡ್ತಿದ್ದೀರಾ. ಮೊದಲು ನೀವು ಬೇರೆಯವ್ರನ್ನ ಅವಲಂಬಿಸೋದು ಬಿಟ್ಟು ಸ್ವತಂತ್ರವಾಗಿ ಬದುಕೋದ್ ಕಲೀರಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವೇ ನಿರ್ಧಾರ ತಗೊಳ್ಳೋದು ಕಲೀರಿ. ಅವಾಗ ಈ ಪ್ರಪಂಚ ಏನು ಅಂತ ನಿಮಗೆ ಗೊತ್ತಾಗತ್ತೆ. ನಿಮ್ಮ ಬಿಟ್ಟಿ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಇಷ್ಟು ವರ್ಷದಲ್ಲಿ ಯಾರೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಸರಿ ತಪ್ಪುಗಳ ಬಗ್ಗೆ ನಿರ್ಧಾರ ತಗೊಂಡಿದ್ದೀನಿ. ಅಲ್ಲ, ನಮ್ಮ ಅತ್ತಿಗೆ ಮಾತು ಕೇಳಬೇಡಿ ಅಂತಿರಲ್ಲ, ನೀವು ನಿಮ್ಮ ತಾಯಿ ಮಾತು ಕೇಳಲ್ವಾ? ಕೇಳ್ತೀನಿ. ಅವ್ರ ಮಾತನ್ನು ಮೀರ್ತೀರಾ? ಖಂಡಿತ ಮೀರಲ್ಲ. ನಮ್ಮ ಅತ್ತಿಗೆನೂ ನನಗೆ ತಾಯಿನೇ. ಅವ್ರ ಮಾತು ನಾನು ಯಾವತ್ತೂ ಮೀರಲ್ಲ. ಚಿಕ್ಕ ವಯಸ್ಸಿಂದ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀನಿ. ಅವ್ರು ಹಾಕಿದ ದಾರಿಲೇ ನಡ್ಕೊಂಡು ಬಂದಿದ್ದೀನಿ.
ಅಂಥದ್ರಲ್ಲಿ ಅವ್ರ ಮಾತನ್ನ ಕೇಳ್ಬೇಡ ಅಂತ ಹೇಗೆ ಹೇಳ್ತೀರಾ ನೀವು? ಅವ್ರು ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ ನಾನೇ ನಿಮ್ಗೆ ಹೋಗಿ ಅಂತ ಹೇಳ್ತೀನಿ. ಆದರೆ ಕೆಲವು ವಿಚಾರದಲ್ಲಿ ಅವ್ರು ಯೋಚನೆ ಮಾಡೋ ದಾಟಿ, ನಡ್ಕೊಳ್ಳೋ ರೀತಿ, ಆಡೋ ಮಾತು ಯಾವುದು ಸರಿ ಇರಲ್ಲ. ಇದನ್ನ ಅವ್ರಿಗೆ ಹೇಳಿದ್ರೆ ಅದನ್ನ ಕೇಳೋ ಮನಸ್ಥಿತಿ ಅವ್ರಿಗಿಲ್ಲ. ನೀವಾದ್ರೂ ನನ್ನ ಮಾತು ಅರ್ಥ ಮಾಡ್ಕೋತೀರಾ ಅಂತ ಹೇಳ್ದೆ ಅಷ್ಟೆ. ನನ್ನ ಮಾತು ಕೇಳಿದ್ರೆ ಸಂತೋಷ, ಕೇಳಲಿಲ್ಲ ಅಂದರೆ ನಿಮಗೆ ನಷ್ಟ. ಒಟ್ಟಿನಲ್ಲಿ ಆ ದೇವ್ರು ನಿಮ್ಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೋತೀನಿ. ಇರಿಟೇಟ್ ಮಾಡಬೇಡಿ ಪ್ಲೀಸ್, ಹೋಗಿ. ಈ ಮನೆ ತುಂಬ ವಿಶಾಲವಾಗಿದೆ, ಮಲ್ಗಕ್ಕೆ ತುಂಬ ಜಾಗಗಳಿದೆ. ಎಲ್ಲ ಬಿಟ್ಟು ನನ್ನ ರೂಮ್ಗೆ ಯಾಕೆ ಬರ್ತೀರಾ? ಇದು ಒಳ್ಳೆ ಕತೆ ಆಯ್ತಲ್ವಾ ನಿಮ್ದು. ಗಂಡ ಇರೋ ಕಡೆ ತಾನೆ ಹೆಂಡತಿನೂ ಇರಬೇಕು. ಆದರೆ ನಾನು ನಿಮ್ಮನ್ನು ಹೆಂಡತಿ ಅಂತ ಒಪ್ಕೊಂಡೇ ಇಲ್ವಲ್ಲ. ನಾನು ಒಪ್ಕೊಂಡಿದ್ದೀನಲ್ವಾ. ಅದು ನಿಮ್ಮ ಕರ್ಮ. ಕರ್ಮ ಅಲ್ಲ, ಅದು ನನ್ನ ಪುಣ್ಯ. ಏನು ಇದೇ ಥರ ವಾದ ಮಾಡ್ತಿರ್ತೀರಾ ಇಲ್ಲ ನಂಗೆ ಕೆಲಸ ಮಾಡಕ್ಕೆ ಬಿಡ್ತೀರಾ? ಅಯ್ಯೋ, ನಿಮ್ಮ ಕೆಲ್ಸಕ್ಕೆ ನಾನು ಯಾಕೆ ತೊಂದರೆ ಕೊಡ್ಲಿ, ಮಾಡಿ. ಮುಂದಿನ ಸಲ ನಾವು ಊರಿಗೆ ಹೋದಾಗ ನಮ್ಮ ಸುಂದ್ರಿನೂ ವಾಪಸ್ ಕರ್ಕೊಂಡು ಬರೋಣ. ಅವಾಗ ನಾನು ನನ್ನ ಸುಂದ್ರಿ ಜೊತೆ ಕೆಲಸ ಮಾಡ್ತೀನಿ, ನೀವು ಈ ಸುಂದ್ರನ ಜೊತೆ ಕೆಲಸ ಮಾಡಿ. ಹೆಂಗೆ? ನೀವು ಈ ಥರ ಮಾತಾಡ್ತಿದ್ರೆ ನಾನೆಲ್ಲಿಂದ ಕೆಲಸ ಮಾಡಿ? ನೀವಂತೂ ಹೋಗಲ್ಲ, ನಾನೇ ಹೋಗ್ತೀನಿ. ಅಯ್ಯೋ ಬೇಡ, ನಾನೇ ಹೋಗ್ತೀನಿ. ನಿಮ್ಮ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ? ವಾಪಸ್ ಇದೇ ರೂಮ್ಗೆ ಬರ್ಬೇಕಲ್ವಾ? ವಾ, ನೀವು ಬರೋದು ಬೇಡ, ನನ್ನ ತಲೆ ತಿನ್ನೋದು ಬೇಡ. ಅಯ್ಯೋ ಹಸ್ಬೆಂಡು, ಅಯ್ಯೋ ತುಂಬಾ ಗೋಳಾಯ್ಕೊಂಡೆ ಅನ್ಸುತ್ತೆ. ಆಮೇಲೆ ಕ್ಷಮೆ ಕೇಳಿದ್ರೆ ಆಯ್ತು.